ಮಳವಳ್ಳಿ ತಾಲೂಕಿನ ಗುಂಡಾಪುರ ಗ್ರಾಮದಲ್ಲಿಂದು ಬೆಟ್ಟದರಸಮ್ಮನ ಪ್ರಥಮ ಜಾತ್ರಾ ಮಹೋತ್ಸವವು ಅಪಾರ ಸಂಖ್ಯೆಯ ಭಕ್ತಾದಿಗಳ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಈ ಶುಭ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಪ್ರಾರ್ಥಿಸಿದ್ದಾರೆ. ಗುಂಡಾಪುರದ ಹೃದಯ ಭಾಗದಲ್ಲಿರುವ ಕರಗದ ಮನೆಯಲ್ಲಿ ಕರಗವನ್ನು ಕನಕಾಂಬರ, ಕಾಕಡ ಮತ್ತು ಗುಲಾಬಿ ಸೇರಿದಂತೆ ವಿವಿಧ ಸುಂದರ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು. ವಿಶೇಷ ಪೂಜೆಗಳು ಮತ್ತು ಪುನಸ್ಕಾರಗಳು ನೆರವೇರಿದ್ದು ಭಕ್ತರು ಭಕ್ತಿಯಿಂದ ಭಾಗವಹಿಸಿ ದೇವಾಲಯದ ಅರ್ಚಕರು ಸಂಪ್ರದಾಯದಂತೆ ಹೆಬ್ಬಾರೆಗೆ ಪೂಜೆ ಸಲ್ಲಿಸಿದ ನಂತರ ದೇವರ ಗುಡ್ಡರು ಮನೆ ಮನೆಗೆ ತೆರಳಿ ಆಶೀರ್ವಾದ ಪಡೆದಿದ್ದಾರೆ. ಬಳಿಕ ದೇವರ ಕರಗವನ್ನು ಹೊತ್ತು ಛತ್ರಿ ಚಾಮರಗಳೊಂದಿಗೆ ಜೋಡಿ ಬಸವನ ಜೊತೆಯಲ್ಲಿ ಹರಕೆ ಹೊತ್ತ ಭಕ್ತರೊಂದಿಗೆ ಮೆರವಣಿಗೆ ಹೊರಟಿದ್ದು ಬೆಟ್ಟದ ತಪ್ಪಲಿನಲ್ಲಿರುವ ಬೆಟ್ಟದರಸಮ್ಮನ ಸನ್ನಿಧಿಗೆ ಕರಗವನ್ನು ಮೆರವಣಿಗೆಯ ಮೂಲಕ ಕರೆತರಲಾಗಿತ್ತು. ಈ ಸಂದರ್ಭದಲ್ಲಿ ಭಕ್ತರು ದೇವಿಯ ನಾಮಸ್ಮರಣೆ ಮಾಡುತ್ತಾ ಸಾಗಿದ್ದು ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ನೆರವೇರಿದ ನಂತರ ಭಕ್ತರು ದೇವಿಯ ದರ್ಶನ ಪಡೆದು ಪುನೀತರಾಗಿದ್ದಾರೆ. ದೇವರ ಒಂದು ಶಕ್ತಿಯಿಂದ ಎಲ್ಲ ಇಡೀ 7 ಗ್ರಾಮದವರು ಕೂಡ ಒಗ್ಗೂಡಿ ಈ ದೇವಸ್ಥಾನದ ಪೂಜೆ ಪುರಸ್ಕಾರಗಳನ್ನು ಜಾತ್ರೆಯನ್ನು ಇಂದಿನಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ದೇವರು ಆಶೀರ್ವಾದದಿಂದ ಎಲ್ಲ ಭಕ್ತಾದಿಗಳಿಗೂ ಒಳ್ಳೆ ಮಳೆ ಬೆಳೆ ಕೊಟ್ಟು ಎಲ್ಲರಿಗೂ ರೈತ ಬಾಂಧವರಿಗೆ ಸುಖಕರವಾಗಲಿ ಅಂತ ಇಂದು ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗ ಪ್ರಾರಂಭ ಜಾತ್ರೆಯನ್ನು